ಅವನು ಗುರುತು ಆಗುತ್ತಾ ಇಲ್ಲ ಅಂತ ಆಶ್ಚರ್ಯ. ನಾನು ನೋಡಿಲ್ಲ, ಅದು ಮಿಷನ್ ಕೂಡ ಸುಳ್ಳು ಹೇಳಿದೆ, ನೀವೇನು ಹೇಳ್ತೀರಿ ಅಂತ ಹೇಳಿರುವಾಗ ಅವಾಗ ಹೇಳ್ತದಾನೆ, ಡಾಕ್ಟರ್ ನೋಡ್ತದಾನೆ, ಇಮಿಡಿಯೇಟ್ಲಿ ಟೇಕ್ ಐಶ್ಯೂ. ಅವಾಗ ತಕ್ಷಣವಾಗಿ ಐಶ್ಯೂ ರೂಮ್ದಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ. 3 ದಿವಸ ನನ್ನ ಐಶ್ಯೂ ರೂಮ್ ಐಸಿಯುಲಿ ಇಟ್ಟಿರ್ತಾರೆ. ಅವಾಗ ರಾತ್ರಿ, ಶನಿವಾರ ಮಧ್ಯರಾತ್ರಿಯಲ್ಲಿ ನನ್ನನ್ನು ಯೇಸುವಿನ ದರ್ಶನ ಆಗ್ತದೆ. ಆ ಯೇಸುವಿನ ದರ್ಶನ ಯಾವ ತರ ಆಗ್ತದೆ ಅಂದ್ರೆ, ಕೇಳ್ತಾನೆ, ನೀನ್ ಯಾಕೆ ಈ ತರ ಮಾಡ್ಕೊಂಡಿದೀಯಾ ಅಂತ ಕೇಳ್ತಾನೆ. ನೀನು ಯಾಕೆ ಈ ತರ ಮಾಡ್ಕೊಂಡಿದೀಯಾ ಅಂತ ಕೇಳಿರುವಾಗ, ನೀನು ಕೇಳುವನು ನೀನು ಯಾರು ಅಂತ ನಾನು ಪ್ರಶ್ನೆ ಮಾಡಿದ್ದೇನೆ. ನೋಡಿ, ನನಗೆ ಧೈರ್ಯ. ಏನು, ನೀನು ಕೇಳುವನು ನೀನು ಯಾರು ಅಂತ ನಾನು ಕೇಳ್ತಾ ಇದ್ದೇನೆ. ನಿನ್ನ ಸೃಷ್ಟಿಕರ್ತನು, ನಾನು ನಿನ್ನನ್ನು ರೂಪಿಸಿದ್ದೇನೆ ಅಂತ ಹೇಳ್ತದೆ. ಆದರೆ ಐ ವಾಂಟ್ ಟು ಸಿ, ನಾನು ನಿನ್ನನ್ನು ನೋಡಬೇಕು ಅಂತ ಹೇಳಿದೆ. ನೀನು ನಿಜವಾದ ದೇವರಿದ್ರೆ ನನಗೆ ನಾನು ಕಾಣಲೇಬೇಕು ಅಂತೇಳಿ. ನೀನು ನೋಡೋಕ್ಕಾಗಲ್ಲ, ನೀನು ನೋಡಿದರೆ ಸುಟ್ಟು ಹೋಗ್ತೀಯ ಅಂತ ಹೇಳಿದ್ರು. ಸುಟ್ಟ ಪರವಾಗಿಲ್ಲ, ನಾನು ನಿನ್ನನ್ನು ನೋಡಬೇಕು. ನನ್ನ ಹಠ ಇತ್ತು ನೋಡ್ಲಿಕ್ಕೆ ಪರವಾಗ ನೋಡು ಅಂತ ಹೇಳಿರುವಾಗ ನನ್ನ ಕೈ ಹಿಡಿದು ನನ್ನ ಐಶ್ವರ್ಯದಿಂದ ನನ್ನನ್ನು ದೇವರು ಎಬ್ಬಿಸಿದ್ರು. ಎಬ್ಬಿಸುವಾಗ ಒಂದು ಶಕ್ತಿ ನನ್ನಲ್ಲಿ ಪ್ರತ್ಯಕ್ಷವಾಯಿತು. ಆ ಶಕ್ತಿ ಪರಲೋಕದಿಂದ ಇಳಿದು ಬಂತು ನನ್ನ ಪ್ರಿಯರೇ. ಆ ಶಕ್ತಿ ಇಳಿದು ಬರುವಾಗ ನಾನು ಹೇಳಿದ ಯೇಸು ಸ್ವಾಮಿಯ ದರ್ಶನ ನೋಡಿರುವಾಗ, ಸೂರ್ಯ ನೋಡಕ್ಕಾಗ್ತದ? ಸೂರ್ಯ ನೋಡಕ್ಕಾಗ್ತದ? ಸೂರ್ಯ ನೋಡಕ್ ಆಗಲ್ಲ. ಸೂರ್ಯ ನೋಡಕ್ಕಾಗುವಾಗ ಈ ದೇವರು ನೋಡದೆ, ದೇವರು ನೋಡುವಾಗ ಉತ್ತಮ ಪ್ರಕಾಶವಾಗಿತ್ತು. ನಾನು ನೋಡಕ್ಕಾಗಲಿಲ್ಲ ನನ್ನ ಪ್ರಿಯರೇ. ಅಷ್ಟು ಶುಭ್ರವಾಗಿ ನಾನು ನೋಡಿ ಹೋದಾಗ ನನ್ನ ಕಣ್ಣುಗಳು ಮಬ್ಬಾಗುವುದು. ಅವಾಗ ನಾನು ಏನು ಹೇಳಿದೆ, ಸ್ವಾಮಿ, ಈ ಲೋಕದ ಕೆಲಸಗಳು ನನಗೆ ಬೇಡ, ಈ ಲೋಕದ ನೌಕರಿ ನನಗೆ ಬೇಡ, ಏನು ಬೇಡ ಸ್ವಾಮಿ, ನೀನೊಬ್ಬನೇ ಸತ್ಯ ದೇವರು. ಇಡೀ ಜಗತ್ತಿನಲ್ಲಿ ನಿನ್ನನ್ನು ಬಿಟ್ಟು ಯಾರಿಲ್ಲ ಎಂಬುದು ತೋರಿಸಲಿಕ್ಕೆ ನಾನು ಒಂದು ಮಾತನ್ನ, ಆ ಪ್ರಮಾಣವನ್ನ ನನ್ನ ಯೇಸು ಸ್ವಾಮಿ ಜೊತೆ 15 ನಿಮಿಷ ಮಾತಾಡಿಬಿಟ್ಟೆ. ಅವಾಗ ಮಾತನಾಡುವಾಗ ಯೇಸು ಸ್ವಾಮಿ ಹೇಳಿದ್ರು, ಹೋಗು, ನಾನು ನಿನ್ನ ಶಕ್ತಿ ಕೊಡ್ತೇನೆ ಅಂತ ಹೇಳಿ ಶಕ್ತಿ ಪ್ರದರ್ಶನವನ್ನ ದೇವರು ನನಗೆ ಕೊಟ್ಟರು. ಅವಾಗ ಎದ್ದು ಬಂದೆ. ನನ್ನ ಹಾಸ್ಪಿಟಲ್ನಿಂದ ಮುಂಚಾನೆ ಎದ್ದು, ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಇಲ್ಲ, ಇನ್ನೂವರೆಗೂ ನಾನು ಹುಡುಕ್ತಿರ್ಬೋದು. ಅಲ್ಲಿಂದ ಓಡಿ ಬಂದಿದ್ದ ವ್ಯಕ್ತಿ ನಾನು ನಿಮ್ಮ ಮುಂದೆ ಇನ್ನೂವರೆಗೂ ಜೀವಂತವಾಗಿದ್ದೇನೆ ಅಂದ್ರೆ ಅದು ಯೇಸುವಿನ ಕೃಪೆ ನನ್ನ ಜೀವಿತದಲ್ಲಿ ನಡೀತಾ ಇದೆ ನನ್ನ ಪ್ರೇರಣೆ. ಅದೇ ರೀತಿಯಾಗಿ ನಾನು ಮನೆಗೆ ಬಂದಾಗ ಎಷ್ಟೋ ಜನರಂದ್ರು, ಉಳಿದು ಬಂದ, ಏನ್ ಮಾಡ್ದ ಅಂದ್ರೆ, ಬೈಬಲ್ ಅಂದ್ರೆ ನನಗೆ ಗೊತ್ತಿರಲಿಲ್ಲ. ಇದು ಬೇಕಲ್ಲ, ಮೇನ್ ಇಂಪಾರ್ಟೆಂಟ್. ದೇವರ ದರ್ಶನ ಆಯ್ತು, ಎಲ್ಲ ಆಯ್ತು, ಆದ್ರೆ ಸತ್ಯವೇದ ಅನ್ನೋದು ಏನೆಂಬುದು ನಾನು ತಿಳ್ಕೊಬೇಕಾಗಿದ್ರೆ ನನ್ನ ಜೀವಿತದಲ್ಲಿ ನನ್ನ ದೇವರು ಕೇಳಿದೆ, ಸ್ವಾಮಿ, ನಾನು ಇಲ್ಲಿ ಬಂದಿದ್ದೇನೆ, ಸತ್ಯವೇದ, ಎಲ್ಲರೂ ಸತ್ಯವೇದ ಸತ್ಯವೇದ ಅಂತಂದ್ರೆ ಅದು ಕೂಡ ನನಗೆ ಗುರುತಾಗಬೇಕು ಅಂತ ಕೇಳಿದೆ. ಅವಾಗ ಒಬ್ಬ ಪಾಸ್ಟರು, ಅಲ್ಲಿ ಲೋಕಲ್ ಪಾಸ್ಟರ್ನ ಭೇಟಿಯಾಗಿ ಕೇಳಿರುವಾಗ ಅವರು ನನ್ನ ಮನೆಗೆ ಬಂದರು. ಅಭಿಷೇಕ್ ಅನ್ನೋರು ಯಾರು ಅಂತ ಹೇಳಿ ಅವ್ರು ಬಂದು ನನ್ನ ಮನೆಯನ್ನು ಹುಡ್ಕೊಂಡು ಹೋಗುವಾಗ ದೇವರವ್ರನ್ನ ಕಳಿಸಿಕೊಟ್ರು. ಅಲ್ಲಿ ಕಳಿಸಿಕೊಡುವಾಗ, ನೋಡಪ್ಪ, ದೇವರು ನನಗೆ ಒಂದು ಕೇರಳದಲ್ಲಿ ಒಂದು ಚಾನ್ಸ್ ಇದೆ, ನೋಡೋಣ ಏನ್ ಮಾಡ್ತೀರಿ, ಹಾಕ್ತೀರಾ ಅಂತ ಕೇಳಿರುವಾಗ ನಾನು ಹೇಳಿದೆ, ಹಾಕ್ರಿ ನೋಡೋಣ ಅಂತ ಹೇಳಿ. ದೇವರ ಕರಿಕೆ ಇತ್ತು. ಅವಾಗ ನಾನು ಅಪ್ಲಿಕೇಶನ್ ಬರ್ದೆ. ಅದು ಅಪ್ಲಿಕೇಶನ್ ಬರುವಾಗ ಅವ್ರು ರಿಜೆಕ್ಟ್ ಮಾಡಿದ್ರು. ಫಸ್ಟ್ ಟೈಮ್ ರಿಜೆಕ್ಟ್ ಮಾಡಿದ್ರು. ಯಾಕಂದ್ರೆ ಏಜ್ ಡಿಬಾರ್ ಆಗಿತ್ತು. ಅಲ್ಲಿ 25 ಲಾಸ್ಟ್ ಇತ್ತು. ಅದ್ರಲ್ಲಿ ನನ್ನ ಏಜು ಅಲ್ಲಿ 28 ದಾಟಿ ಹೋಗಿತ್ತು. ಅವಾಗ ಬಂದು ನಾನು ಏನ್ ಹೇಳಿದೆ, ಸ್ವಾಮಿಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿರುವಾಗ ಕಾರಣಾಂತರದಿಂದ ನಿಂತು ಹೋಯ್ತು. ಎಕ್ಸಾಮ್ ಬರೆದ ಪಾಸ್ ಆಗಿದೆ, ಎಲ್ಲ ಆಯ್ತು. ಆದ್ರೆ ದೇವ್ರಿಗೆ ಕೇಳಿದೆ, ದೇವರೇ ಇದು ರಿಸಲ್ಟ್ ಆಯ್ತು, ಪರೀಕ್ಷೆ ಮೇಲೆ ಪರೀಕ್ಷೆ, ನನ್ನ ಪರೀಕ್ಷೆ ಆಯ್ತು, ದೇವರೇ ನಾನು ಹೋಗ್ಲೇಬೇಕು, ನನಗೆ ಯಾವುದು ಬೇಡ, ನಿನ್ನ ಸತ್ಯವೇದವನ್ನ ನಾನು ಓದಬೇಕು, ಹೋಗ್ಲೇಬೇಕಂತ ಹೇಳಿ. ಆಮೇಲೆ ಮತ್ತೆ 2ನೇ ಸಲ ಒಂದು ಲೆಟರ್ ಕರೆವಿಕೆ ಬಂತು, ನನ್ನ ಕೇರಳಕ್ಕೆ ಇಂಟರ್ವ್ಯೂಗೆ ಹೋಗ್ಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಆ ಕೇರಳಕ್ಕೆ ಹೋದೆ. ಕೇರಳಕ್ಕೆ ಹೋಗುವಾಗ ಭಾಷೆ ನನಗೆ ಏನು ಗೊತ್ತಿರಲಿಲ್ಲ. ಏನ್ರಿ ಭಾಷೆ ನನಗೆ ಗೊತ್ತಿರಲಿಲ್ಲ. ಮಲಯಾಳಂ ಎಲ್ಲ, ಹಿಂದಿ भी थोड़ा थोड़ा आ रहा है, कन्नड़ भी थोड़ा थोड़ा आ रहा है, इंग्लिश भी थोड़ा थोड़ा आ रहा है. ಯಾವುದು ನನಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಮಾತಾಡ್ಕೊಂಡು ಇದು ಮಾಡಿದ್ರು. ಇವ್ರು ಅಲ್ಲಿ ಒಬ್ರು ಸಿಸ್ಟರ್ನ ಭೇಟಿಯಾದ್ರು. ಅವ್ರು ಹೇಳ್ತಾ ಇದಾರೆ, ನೀನು ಇಂಗ್ಲಿಷ್ ಮಾತಾಡ್ಲಿಲ್ಲ ಅಂದ್ರೆ ನೀನು ಇರಕ್ಕೆ ಸಾಧ್ಯ?
ಆಗಲ್ಲ ಅಂತ ಹೇಳಿ ಮತ್ತೊಂದು ಸಮಸ್ಯೆ ನನ್ನ ಜೀವಿತದಲ್ಲಿ ಕಾಣಲ್ಪಟ್ಟಿತ್ತು. ನಾನು ಮೆಡಿಕಲ್ ಸ್ಟೂಡೆಂಟ್ ಆದ್ರೆ ಇಂಗ್ಲಿಷ್ ಮಾತಾಡಕ್ ಬರ್ತಿರ್ಲಿಲ್ಲ, ಸ್ವಲ್ಪ ಮಾತಾಡ್ತಿದ್ದೆ. ಆದ್ರೆ ಏನಪ್ಪಾ ಅಂತ ಹೇಳಿರುವಾಗ ದೇವರು ನನಗೆ ಕರೆದಿದ್ದಾರೆ, ಏನ್ ದೊಡ್ಡ ಇಂಗ್ಲಿಷ್ ಅಂತ ನಾನು ಒಂದೇ ಭರವಸೆದಿಂದ ಬಂದೆ. ಅವಾಗ ಹೋದೆ, ಸೆಲೆಕ್ಷನ್ ಆದೆ. ಫಸ್ಟ್ ಸೆಲೆಕ್ಷನ್ ಅಲ್ಲಿ ನಾನೇ ಎದ್ದು ನಿಂತಿದ್ದೆವು. ಅವಾಗ 3 ತಿಂಗಳಲ್ಲಿ ನನಗೆ ಒಂದು ಇದು ಕೊಟ್ಟರು, ಸ್ಪೀಕರ್ ಗುಡ್ ಸ್ಪೀಕರ್ ಅಂತ ಹೇಳಿ, ಇಂಟರ್ನ್ಯಾಷನಲ್ ಗುಡ್ ಸ್ಪೀಕರ್ ಅಂತ ಹೇಳಿ ನನ್ನನ್ನು ಇದು ಕೊಟ್ಟರು. ಅವಾಗ ಕೂಡ ದೇವರು ನನ್ನನ್ನು ಯಾವ ಥರ ಕನ್ನಡ, ಹಿಂದಿ, ಮರಾಠಿ, ಇಂಗ್ಲಿಷ್, ಕೊಂಕಣಿಯಲ್ಲಿ ಎಲ್ಲ ದೇವರ ಭಾಷೆಯನ್ನು ನನ್ನ ಜೊತೆಯಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾನು ಅವರ ಡಿಗ್ರಿ ನನಗೆ ಬೇಡ ಆಗಿತ್ತು. ನನಗೆ ಡಿಗ್ರಿ ಬೇಕಾಗಿತ್ತು, ಸತ್ಯವೇದದ ಡಿಗ್ರಿ ಅಷ್ಟೇ ಬೇಕಾಗಿತ್ತು, ಮತ್ತೆ ಯಾವ ಡಿಗ್ರಿ ಬೇಡ ಆಗಿಲ್ಲ. ಅವಾಗ ನಾನು 35 ಸಲ ನನ್ನ ಸತ್ಯವೇದವನ್ನ ಮುಗಿಸಿಬಿಟ್ಟೆ. ಪ್ರೈಸ್ ದಿ ಲಾರ್ಡ್. ನೀವಾದ್ರೂ ಹಾಗೆ ಗೊತ್ತಿರಬಹುದು, ನಾನು ಮೊಣಕಾಲಾಗಿ ಸತ್ಯವೇದವನ್ನು ಓದಿದ್ದೇನೆ. ನನಗೆ ಮೊದಲು ಓದುತ್ತಿರುವಾಗ ನನ್ನ ತಲೆಯನ್ನು ಬಹಳ ನೋಸ್ತಾ ಇತ್ತು, ಪ್ರಾಬ್ಲಮ್ ಬಹಳ ಬಂತು. ನಾನು ಒಂದು ಮಾತಾಡಿದೆ, ಸತ್ಯವೇದ ಮುಗಿಯುವವರೆಗೂ ಸ್ವಾಮಿ ನಾನು ಹೇಳಬಾರ್ದು. ಯಾವಾಗ ನನ್ನ ಶಪಥನ್ನ ಮಾಡಿ ಪ್ರಮಾಣವಾಗಿ ಪ್ರಾರ್ಥಿಸ್ತಾ ಇರುವಾಗ, ಪ್ರಾರ್ಥನೆ ಮಾಡಿ ಮಾಡಿ ನನ್ನ ಸತ್ಯವೇದವನ್ನು ಮುಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೈತಾನನ ನನ್ನ ಜೀವಿತದಲ್ಲಿ ಬಹಳ ಕಾಟಗಳು ಬಂದವು. ಅವಾಗ 2018 ಅಲ್ಲಿ ಒಂದು ಪ್ರವಾದನೆ ದೇವರು ನನ್ನನ್ನು ನುಡಿಸಲು ಕೇರಳದಲ್ಲಿ, ನೀನು ಒಬ್ಬ ದೊಡ್ಡ ಪ್ರವಾದಿಯಾಗಿ ನನ್ನನ್ನು ನೇಮಿಸಿದ್ದೇನೆ ಅಂತ ಹೇಳಿ. ನಾನು ಏನ್ ಹೇಳಿದೆ ನನಗೆ ಗೊತ್ತಿಲ್ಲ. ಸಭೆಯಲ್ಲಿ ಪ್ರಾರ್ಥನೆ ಮಾಡುವಾಗ 24/7 ಪರಲೋಕದ ಭಾಷೆಗಳನ್ನ ಮಾತಾಡಲಿಕ್ಕೆ ನನ್ನನ್ನು ಪ್ರಾರಂಭ ಮಾಡಲಿಕ್ಕೆ ಕೊಟ್ಟರು ದೇವರು. ಬೇರೆಯವರು ನೋಡ್ತಾ ಇರ್ಲಿಲ್ಲ, ಬರೇ ದೇವರನ್ನ ದೃಷ್ಟಿಸಿ ನಾನು ನೋಡ್ತಾ ಇದ್ದೆ. ಆತನ ಸನ್ನಿಧಾನದಲ್ಲಿ ಕುಂತು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಪ್ರವಾದಿಯಾಗಿ ದೇವರು ನನ್ನ ಕೊಟ್ಟರು. ಆದರೆ ನನ್ನ ಜೀವನ ದೇವರು ಯಾಕೆ ಕರೆದ್ರು ಎಂಬುದು ಒಂದು ವಾಕ್ಯದ ಪ್ರಕಾರ ನಾನು ಹೇಳ್ತಾ ಇದ್ದೇನೆ. ವಿಮೋಚನೆ ಕಾಂಡ 9ನೇ ಅಧ್ಯಾಯ 16ನೇ ವಚನವನ್ನ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ನನ್ನ ಜೀವಿತದಲ್ಲಿ ಏನೇನಾಗಿದೆ ಎಂಬುದು ನಾನು ಹೇಳ್ತಾ ಇದ್ದೇನೆ, ನನ್ನ ಸಾಕ್ಷಿ. 9ನೇ ಅಧ್ಯಾಯ 16ನೇ ವಚನ. ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದೆನು. ಸಾಕು, ಹೊಡೆ ಚಪ್ಪಾಳೆ ದೇವರಿಗೆ. ಇಡೀ ಜಗತ್ತಿನಲ್ಲಿ ಆತನ ಶಕ್ತಿಯನ್ನು ತೋರಿಸಲಿಕ್ಕೆ ನನ್ನ ಕರ್ತನು ನನ್ನನ್ನು ಕರೆದಾತನು, ನಿಮ್ಮನ್ನು ಕೂಡ ಕರೆದಿದ್ದಾನೆ. ಇವತ್ತು ಪರಲೋಕದಲ್ಲಿ ಎಲ್ಲರೂ ಇರಬೇಕೆಂಬುದು ಆಸೆ ಇದೆಯೋ ಇಲ್ಲೋ? ಅದಕ್ಕಾಗಿ ದೇವರು ನಿಮ್ಮನ್ನು ಕರೆಸಿದ್ದಾರೆ. ನಾನು ಎಲ್ಲಿ ಹೋದರೂ ಕೂಡ ನನ್ನ ಬಹಿರಂಗವಾಗಿ ನಾನು ಸೇವೆ ಮಾಡ್ತೇನೆ. ಯಾಕಂದ್ರೆ ಸೇವೆಯಲ್ಲಿ ನಾವು ಯಾವಾಗ ಸೇವೆ ಮಾಡ್ತೇವೋ ಆತನನ್ನು ದೃಷ್ಟಿಸಿ. ನಾನು ಹೇಳಿದೆ, ಸಾಯಂಕಾಲ ಪಾಸ್ಟರ್ಗಳು ಹೇಳ್ತಾ ಇದ್ರೆ, ಪಾಸ್ಟರ್ ಏನು ಹೇಳಿದ್ರು, ಸಾಯಂಕಾಲ ಒಂದು ರಿವೈಲ್ ಮೀಟಿಂಗ್ ಇದೆ, ಪಾಸ್ಟರ್ ಬರ್ತಾರೆ ಅಂತ ಹೇಳಿರುವಾಗ ಅನೇಕ ಜನರ ಆಶೀರ್ವಾದವನ್ನ ಕಳ್ಕೊಂಡ್ರು. ಏನ್ರಿ, ಅನೇಕ ಜನರ ಆಶೀರ್ವಾದವನ್ನ ಅದು ಹೇಗೆ ಕಳ್ಕೊಂಡ್ರು? ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 1ರಿಂದ 10ನೇ ವಚನವನ್ನ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಆಶೀರ್ವಾದ ಹೇಗೆ ಕಳ್ಕೊಂಡ್ರು ಅಂತ ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 1ರಿಂದ 10 ವಚನ. ಆಗ ಪರಲೋಕ ರಾಜನು ಆರತಿಗಳನ್ನು ತೆಗೆದುಕೊಂಡು ಮೊದಲಿಂದಲೂ ಎದ್ದುಕೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರ ಹೋಲಿಕೆಗೆ ಆಗಿರುವುದು. ಅವರಿಗೆ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತಿಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತೆಗೆದುಕೊಂಡರು, ಆದರೆ ಎಣ್ಣೆ ತಗೊಳ್ಳಲಿಲ್ಲ. ಬುದ್ಧಿವಂತಿಯರು ತಮ್ಮ ಆರತಿಗಳು ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತೆಗೆದುಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ಕೂಡಿಸಿ ಮಲಗಿದರು. ಆದರೆ ಅರ್ಧ ರಾತ್ರಿಯಲ್ಲಿ ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿಯಿಲ್ಲದವರು ಬುದ್ಧಿವಂತರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಕೇಳಿದರು. ಅದಕ್ಕೆ ಆ ಬುದ್ಧಿವಂತಿಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದಿತು. ನೀವು ಮಾರುವವರ ಬಳಿಗೆ ಹೋಗಿ
ಕೊಂಡುಕೊಳ್ಳಿರಿ, ಒಳ್ಳೆಯದು ಅಂದರು. ಅವರು ಕೂಡ ಕೊಳ್ಳಲಿಕ್ಕೆ ಹೋದಾಗ ಮೊದಲಿಂದನೂ ಬಂದನು. ಸಿದ್ಧವಾಗಿರುವವರು ಅವರ ಸಂಗಡ ಮದುವೆಯ ಮನೆಯೊಳಗೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ನಿಮ್ಮ ಜೀವನೇ ಪ್ರಾರ್ಥನೆ ಆಶೀರ್ವಾದ ಸಿಗ್ತಾ ಇದೆ. 2 ವರ್ಷ 3 ವರ್ಷ 10 ವರ್ಷ ನೀವು ಸಭೆಗೆ ಬಂದಿರ್ಬೋದು, ಆದ್ರೆ ಇವತ್ತು ಪರಲೋಕದ ದೇವದೂತರು ನಿಮ್ಮ ಮನೆಗೆ ಬರಬೇಕಾಗಿದ್ದಾರೆ, ನಿಮ್ಮ ಜೊತೆ ಅಭಿಷೇಕವನ್ನ ಮಾಡೋರಾಗಿದ್ದಾರೆ. ಅದು ಆಶೀರ್ವಾದವನ್ನ ನೀವು ಕಳ್ಕೊಂಡಿದ್ದೀರಿ. ಎಷ್ಟು ಮಂದಿ ಇವತ್ತು ಬಂದಿದ್ದಾರಲ್ಲ, ಇವತ್ತೆಲ್ಲ ನಿಮ್ಮ ಆಸೆಗಳನ್ನ ದೇವರು ನೆರವೇರಿಸುತ್ತಿದ್ದಾರೆ. ಯಾವ ನಿಮ್ಮ ಕಷ್ಟ ಇದೆಯೋ, ನಿಮ್ಮ ಯಾವ ದುಃಖ ಇದೆಯೋ, ನಿಮ್ಮ ಯಾವ ರೋಗ ಇದೆಯೋ, ಪ್ರಕಾಶವನ್ನು ಹೊಂದಿದರು. ಆತನನ್ನು ದೃಷ್ಟಿಸುವವರು ಯಾವಾಗಲೂ ಪ್ರಕಾಶ ಹೊಂದುವರು. ಆತನ ಸನ್ನಿಧಾನದಲ್ಲಿ ಬೇಡುವರಿಗೆ ಯಾವ ಬಿಗಿಲಿಗೆ ಕಡಿಮೆ ಇಲ್ಲ. ಬಡ ಚಪ್ಪಳದವರಿಗೆ ಇದು ಆತನ ಸನ್ನಿಧಾನ ಬೇಡುವರಿಗೆ ಯಾವ ಬಿಗಿಲಿಗೂ ಕಡಿಮೆ ಇಲ್ಲ. ಅಮ್ಮ ಅಪ್ಪ, ನಿನ್ನ ಕಣ್ಣೀರು ದೇವರು ಒರೆಸುವಂತವಾಗಿದ್ದಾನೆ. ಇವತ್ತು ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ಹೇಳ್ತಾರೆ, ನಿನ್ನ ಕಣ್ಣೀರು ಇವತ್ತು ನಾನು ಒರೆಸಲಿಕ್ಕೆ ಬಂದಿದ್ದೆ. ಎಷ್ಟು ಮಂದಿ ನಂಬ್ತಾರೆ ಇವತ್ತು ನನ್ನ ದೇವರು ನನಗೆ ಬಿಡುಗಡೆ ಕೊಡುವರಾಗಿದ್ದಾರೆ. ನನ್ನ ಜೀವಿತದಲ್ಲಿ ಇವತ್ತು ಹೊಸ ಬೆಳಕು ಬರುವುದಿದೆ. ಯಾಕಂದ್ರೆ ನೀವೆಲ್ಲರೂ ನೋಡ್ತಿರ್ಬೋದು, ಆದ್ರೆ ಇವತ್ತಿನ ದಿವಸ ಮೊದಲ ಗಂಟಲಿನ ಆಶೀರ್ವಾದ ಮಾಡುತ್ತೇನೆ ಅಂತ ದೇವರು ಹೇಳ್ತಾರೆ. ಇವತ್ತು ಕೊನೆಯ ನಿಮ್ಮ ಜೀವಿತದಲ್ಲಿ ಚಿಂತೆ, ದುಃಖ, ನೋವು, ಕಣ್ಣೀರು ಇವತ್ತೇ ಬಿಟ್ಟು ಎಂಟಾಗಿರ್ಬೇಕು. ಇವತ್ತೇ ಮುಕ್ತಾಯವಾಗಿರ್ಬೇಕು. ಯೇಸು ಸ್ವಾಮಿ ಒಂದೇ ಮಾತು ಹೇಳಿದ್ರು, ಯೋಹಾನ ಬರೆಸುವಂತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ, ಈ ಲೋಕದಲ್ಲಿ ಕಷ್ಟಗಳು ಉಂಟು, ಧೈರ್ಯವಾಗಿರ್ರಿ ಅಂದ್ರೆ ಹೋದ್ರಿ. ಯೋಹಾನ 16:33. ಈ ಲೋಕವನ್ನ ಯೇಸು ಸ್ವಾಮಿ ಗೆದ್ದುಕೊಂಡಿದ್ದಾರೆ. ಥ್ಯಾಂಕ್ ಯು ಜೀಸಸ್. 16:33. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದುವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಇವತ್ತು ಹೇಳ್ತೇನೆ ನಿಮಗೆ, ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮ ನೋವು, ನಿಮ್ಮ ಸಂಕಟ, ನಿಮ್ಮ ಎಲ್ಲ ಸಮಸ್ಯೆಗಳು ಯೇಸು ಸ್ವಾಮಿ ಸಿಲುಬೆಯಲ್ಲಿ ಹಾಕ್ತಾ ಇದ್ದಾರೆ. ಎಷ್ಟು ಮಂದಿ ನಂಬ್ತೀರಿ? ಆ ಸಿಲುಬೆಯಲ್ಲಿ ಇವತ್ತು ಹಾಕಿ ಹೋಗ್ತಾ ಇದ್ರೆ ನಿಮ್ಮ ಜೀವಿತ ಇವತ್ತು ಬೆಳಕಿನಲ್ಲಿ ನಿಮ್ಮ ಕೃಪೆ ಅನೇಕರ ಕಡೆ ಹೋಗೋದಾಗಿದೆ. ನಿಮ್ಮ ಅಭಿಷೇಕ ಅನೇಕ ಕಡೆ ಹೋಗ್ತಾಗಿದೆ. ನೀವು ಎಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೀರೋ, ನೀವು ಎಲ್ಲಿ ಕುಂತು ಆರಾಧನೆ ಮಾಡ್ತೀರೋ, ಅಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಜನರು ಬಿಡುಗಡೆ ಹೋಗುತ್ತಾರೆ. ನಾನು ಸವಾಲು ಮಾಡ್ತಾ ಇದ್ದೇನೆ, ನಿಮ್ಮ ಜೀವಿತದಲ್ಲಿ ಯಾವ ಸೈತಾನನ ನಿಮ್ಮನ್ನು ಮುಟ್ತಾ ಇದ್ದಾನೋ ಆ ಸೈತಾನ ಇವತ್ತು ಬಿದ್ದು ಹೋಗ್ತಾ ಇದ್ದಾನೆ. ಎಲ್ಲಿ ನಿಮ್ಮ ಅವಮಾನ ಆಗಿದೆಯೋ ಆ ಅವಮಾನಗಳು ನಿಮಗೆ 2ರಷ್ಟು ಬದಲಾಗಿದೆ. ಯೆಶಾಯ 54:4. ಯೆಶಾಯ 54:4. ಈಗ ಎಲ್ಲಿ ಅವಮಾನ ಆಗಿದೆ ಆ ಸ್ಥಳದಲ್ಲಿ ದೇವರು ನಿನ್ನನ್ನು ಎಬ್ಬಿಸಲಿಕ್ಕೆ ಶಕ್ತನಾಗಿದ್ದಾನೆ. ಸರ್ವಶಕ್ತನಾದ ನನ್ನ ದೇವರು ನಿನ್ನ ಜೊತೆಗಾರನಿದ್ದಾನೆ. ನನ್ನ ಜೊತೆಗಾರನಿ ಇರುವ ದೇವರು ನಿಮ್ಮ ಜೊತೆಗಾರನು ಕೂಡ ಇದ್ದಾನೆ. ಯೆಶಾಯ 54:4. ನಿನಗೆ ನಾನು ಮಾನವಾಗುವುದಿಲ್ಲ, ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ. ಮರೆತು ಬಿಡ್ತೀರಲ್ಲ? ಮರ್ತೀರಿಲ್ಲ? ಬಾಯ್ ಬಿಟ್ಟು ಸರ್ ಮರ್ತಿರಲ್ಲ? ಹೊಸದಾಗಿ ದೇವರು ನಿಮ್ಮನ್ನು ಮಾಡ್ತಾರಲ್ಲ, ನಂಬಿದ್ದಾರ? ನಂಬ್ತೀರಿ? ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 5ನೇ ವಚನ ನೋಡಿ. ದೇವರು ಹೊಸದಾಗಿ ಮಾಡ್ತಾರೋ ಇಲ್ಲ ನೋಡಿ. ದೇವರು ಹೊಸ ಬಾಗಿಲನ್ನ ಇವತ್ತು ತೆರೀತಾ ಇದ್ದಾರೆ. ಇವತ್ತು ಅನೇಕ ಜನರು ಬಂದಿಲ್ಲ, ಆದ್ರೆ ನೀವು ಹೇಳ್ತೀರಿ, ರಾತ್ರಿ ಏನು ಅಭಿಷೇಕ ಆಯ್ತಪ್ಪ, ನನ್ನ ಹೊಟ್ಟೆ ಪರಲೋಕದಿಂದ ದೇವರು ನನ್ನ ಹೊಟ್ಟೆ ತುಂಬಿಸಿದ್ರು, ನನಗೆ ಯಾವಾಗ ಹಸು ಆಗಲಿಲ್ಲ, ನನಗೆ ಯಾವಾಗ ನೀರಡಿಕೆ ಆಗಲಿಲ್ಲ, ನನಗೆ ಯಾವಾಗಲೂ ದೇವರು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಇದೇ ಮಾತು ಅನೇಕ ಜನರಿಗೆ ನೀವು ಹೇಳ್ತೀರಿ. ಹೋದ್ರಿ 21:5. ಸಿಂಹಾಸನದ ಮೇಲೆ ಕುಳಿತಿದ್ದವನು ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಇಗೋ ನಾನು
ಎಲ್ಲವನ್ನು ಹೊಸದು ಮಾಡುತ್ತೇನೆ. ನಿಮ್ಮ ಜೀವಿತದಲ್ಲಿ ಇವತ್ತು ಹೊಸದಾಗಿ ದೇವರು ನೋಡುವರಾಗಿರ್ತಾರೆ ನನ್ನ ಪ್ರಿಯರೇ. ಯಾಕಂದರೆ ಸಮಯ ಇಲ್ಲ, ಇದು ಇನ್ನೂ ಹೇಳ್ಬೋದಿತ್ತು. ಯಾಕಂದರೆ ನೀವು ಮನೆ ಸಮಸ್ಯೆಗಳನ್ನು ಎಲ್ಲವನ್ನು ಬಿಟ್ಟು, ಕೆಲಸವನ್ನು ಬಿಟ್ಟು ಬಂದಿದ್ರಿ. ದೇವರು ಒಂದೇ ಹೇಳ್ತಾನೆ, ಒಂದೇ ವಚನ ಏನು ಹೇಳ್ತಾನೆ? ದೇವರು ಹೇಳ್ತಾನೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವವ್ರನ್ನ ಬಿಡುಗಡೆ ಇದೆ. ಆ ನಂಬಿಕೆಯಿಂದ ಕೂತಿದ್ರಿ ನೀವು, ಆ ನಂಬುವನಾಗೆ ಎಲ್ಲವೂ ಆಗುವುದು. ಮಾರ್ಕ 11:24, ಮಾರ್ಕ 11:24. ನಂಬಿಕೆಯಿಂದ ಪ್ರಾರ್ಥನೆ ಮಾಡುವ ಎಲ್ಲರಿಗೂ ಒಂದು ಬಿಡುಗಡೆ ಆಗುವುದು. ದ ರಿಲೀಸ್ ಆಫ್ ದ ಪವರ್ ಆಫ್ ದ ಹೋಲಿ ಗೋಸ್ಟ್. 11:24 ಬೇಗ ಬೇಗ. ನೀವು ಪ್ರಾರ್ಥನೆ ಮಾಡಿ ಹಾ. ಏನೇನೋ ಬೇಡಿಕೊಳ್ಳುತ್ತೀರೋ ಹಾ. ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ಹೊಡೆ ಚಪ್ಪಾಳೆ ದೇವರಿಗೆ. ಇವತ್ತು ಏನೇನು ಪ್ರಾರ್ಥನೆ ಮಾಡ್ತೀರೋ ಅದನ್ನೆಲ್ಲ ಗ್ರಹಣ ಮಾಡ್ಕೊಂಡು ಹೋಗ್ಬೇಕಾಗಿದೆ. ನನ್ನ ಕನ್ನಡ ಭಾಷೆ ಅರ್ಥ ಆಗ್ತಾ ಇದ್ದಿಲ್ಲ ನಿಮಗೆ? ಗ್ರಹಣ ಮಾಡ್ಕೊಂಡು ಹೋಗ್ತೀರಾ. ಇವತ್ತೇ ಕೊನೆಗಾಗಬೇಕು, ಎಂಡ್ ಮಾಡಬೇಕು. ಅಪ್ಪ ಮುಗಿದು ಹೋಯ್ತು ನಂದು, ಯಾವಾಗಲೂ ನಾನು ಸಂತೋಷವಾಗಿರ್ತೇನೆ ನಿನ್ನ ಸನ್ನಿಧಾನದಲ್ಲಿ. ಲೋಕದಲ್ಲಿ ಹೋದ್ರೂ ಕೂಡ, ನಾನು ಎಲ್ಲಿ ಇದ್ರೂ ಕೂಡ ನಿನಗಾಗಿ ಬದುಕ್ತೀನಂತ ಪ್ರಮಾಣ ಮಾಡ್ರಿ. ಅವಾಗ ದೇವರು ಹೇಗೆ ನಡೆಸ್ತಾನೆ ನೋಡ್ರಿ. ಯಾಕಂದ್ರೆ ನಂದೆಲ್ಲ ಇದೆ, ನಾನೆಲ್ಲವನ್ನು ಬಿಟ್ಟಿದ್ದೇನೆ. ನಾನು ಒಂದೇ ಬಿಟ್ಟಿದ್ದೇನೆ, ಏನಪ್ಪಾ ಅಂದ್ರೆ ನನ್ನ ಜೀವನ ನನ್ನ ಯೇಸುಗಾಗಿ. ನನ್ನ ಯೇಸು ನನಗಿದ್ರೆ ಇಡೀ ಜಗತ್ತನ್ನೇ ನಾನು ಗೆದ್ದುಕೊಂಡಿದ್ದೇನೆ. ಯಾವ ದೊಡ್ಡವನಲ್ಲ, ನನ್ನ ಯೇಸು ನನ್ನಲ್ಲಿದ್ದರೆ ಇಡೀ ಜಗತ್ತೇ ನನಗೆ ಅಡ್ಡ ಬೀಳುವುದಾಗಿದೆ. ಅದು ಒಂದು ಸವಾಲು ಸೈತಾನಿಗೆ ಹೇಳ್ರಿ. ಯಾಕಂದ್ರೆ ನಾವು ಯಾರ ಮೇಲೆ ಹೋರಾಡ್ತೇವೆ? ಎಫೆಸೆ 6ನೇ ಅಧ್ಯಾಯ 11ನೇ ವಚನ. ಯಾರ ಮೇಲೆ ನಾವು ಹೋರಾಡ್ತೇವೆ ಗೊತ್ತಾ? ನಾವು ಮನುಷ್ಯರ ಮೇಲೆ ಹೋರಾಡುವುದಿಲ್ಲ. ಹೋದ್ರೆ ಎಫೆಸೆ ಬ್ರದರ್ ಫಾಸ್ಟ್ ಹೋಗುದು. ಎಫೆಸೆ 6:11 ಫಾಸ್ಟ್ ಬೇಗ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಲಗೊಳ್ಳಿರಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿರಿ. ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದ ಸಂಗಡ ಅಲ್ಲ, ರಾಜತ್ವಗಳ ಮೇಲೆಲ್ಲ, ಅಧಿಕಾರಿಗಳ ಮೇಲೆಲ್ಲ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಲ್ಲ, ಆಕಾಶ ಮಂಡಲದಲ್ಲಿ ಇರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ಆ ಅಧಿಕಾರವನ್ನು ನೀವು ಪಡ್ಕೊಂಡು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ರೆ ಯಾವ ಸೈತಾನನು ನಿಮಗೇನು ಮಾಡಕ್ಕೆ ಸಾಧ್ಯ ಇಲ್ಲ. ರೋಮ 16:20 ಸೈತಾನನೇ ನಿಮ್ಮ ಕಾಲ ಕೆಳಗೆ ಬೀಳ್ತಾನೆ. ಎಷ್ಟು ಮಂದಿ ನಂಬ್ರಿ ಸೈತಾನ್ ಇವತ್ತು ನಿಮ್ಮ ಕಾಲ ಕೆಳಗೆ ಬೀಳ್ತಾನಂತ? ನಾನು ಸವಾಲು ಮಾಡ್ತೇನೆ ಇವತ್ತು, ಈ ಸಭೆ ಬಿಟ್ಟು ಹೋಗೋದ್ ಕೂಡಲೇ ಸೈತಾನ ನಿಮ್ಮ ಕಾಲ ಕೆಳಗೆ ನೀವು ಏನು ಅಂದುಕೊಂಡಿದ್ರು, ಅದು ಯಾವ ಸೈತಾನ ನಿಮ್ಮ ತಡೆ ಹಿಡಿದಿದ್ದನೋ ಅದೆಲ್ಲ ಸೈತಾನ ಸಾಕಪ್ಪ. ಯಾಕೆ ಬಂದಿದ್ದಾರೆ? ಪರಲೋಕದ ದೇವರು ಆತನಿಗೆ ದೂತನಿಗೆ ಕಳಿಸಿದ್ದಾನೆ, ಆತನ ಸೇವಕರಿಗೆ ಕಳಿಸಿದ್ದಾನೆ. ಅವನ್ನೆಲ್ಲ ಜೀವಿತದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅಲ್ಲಿ ಬೆಂಕಿಯನ್ನು ಕಳಿಸಿದ್ದಾನೆ. ನಾನು ಇರಲ್ಲ. ರೋಮ 16:20 ಬೇಗ. ಸೈತಾನನ ಉಳಿಯಲ್ಲ, ಓಡಿ ಹೋಗ್ತಾ ನೋಡ್ರಿ. ಇವತ್ತು ನಂಬ್ರಿ, ಇವತ್ತು ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳುಕಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಎಷ್ಟು ಮಂದಿ ನಂಬ್ರಿ ಇವತ್ತು ಸೈತಾನನು ಬಿಟ್ಟು ಹೋಗಿದ್ದಾನಂತ? ನಿಮ್ಮ ಜೀವಿತ ಸೇವಕರೇ ಭಯಪಡಬೇಡ್ರಿ, ದೇವರು ಜೊತೆಯಿದ್ದಾರೆ. ಸೇವೆಗೆ ಅಭಿವೃದ್ಧಿಯಾಗಿ ಇಷ್ಟು ದಿವಸ ಸೇವೆ ಮಾಡಿದ್ದು ಸಾಕು. ಇನ್ನು ಮುಂದೆ ಪರಲೋಕದ ತಂದೆ ಒಂದಿಗೆ ಸೇವೆ ಮಾಡಿರಿ. ಇವನ 10:30 ಏನ್ ಹೇಳ್ತಾನೆ? ನಾನು ಮತ್ತು ನನ್ನ ತಂದೆ ಒಂದಾಗಿದ್ದೇವೆ, ನಾವಿಬ್ಬರು ಕೂಡಿ ಕರ್ತನ ರಾಜ್ಯವನ್ನ ಕಟ್ಟಲಿಕ್ಕೆ ಸಿದ್ಧ ಮಾಡ್ತಾ ಇದ್ದೇವೆ. ಕರ್ತನ ರಾಜ್ಯವನ್ನು ಸಿದ್ಧ ಮಾಡಲಿಕ್ಕೆ ರೆಡಿ ಆಗ್ಲಿ. ಯಾವ ಭಯ ನಮಗಿಲ್ಲ. ಯಾಕೆ ಭಯ ಪಡ್ತೀರಾ? ನಾನು ಸತ್ತವನು ಎದ್ದು ಬಂದಿದ್ದೇನೆ. ಈ ಹಾರಿಗೋಸ್ಕರ ನನ್ನ ಕರ್ತನು ನನ್ನನ್ನು ತಾಯಿಯವರನ್ನು ಆರಿಸಿಕೊಂಡ ನನ್ನ ದೇವರಿಗಾಗಿ ನೀವು ಬಂದಿದ್ರಂದ್ರೆ ನೀವು ಅಮೂಲ್ಯರು. ನೀವು ಎಷ್ಟು ಅಮೂಲ್ಯರು, ಪ್ರಾಣ ಪ್ರಿಯರು. ನೀವು ಆತನ ಸನ್ನಿಧಾನದಲ್ಲಿ ಎಷ್ಟೋ ಜನರು ಹಾಳಾಗಿ ಹೋಗ್ತಾ ಇದ್ದಾರೆ. ಯಾಕೆ? ಅವ್ರು ಗೊತ್ತಿಲ್ಲ ದೇವರೇ ಆಗುವಂತ. ಕಲ್ಲು ಮಣ್ಣು ದೇವರಲ್ಲ, ಗುಡಿ ಗೋಪುರಗಳು ದೇವರಲ್ಲ.
ಯಾವುದೂ ಇಲ್ಲ. 1 ಕೊರಿಂಥ 3:16 ಹೇಳ್ತದೆ, ನೀವು ನನ್ನ ದೇವರಾಲಯವಾಗಿದ್ದೀರಿ. ದೇವರಾಲಯವು ಯಾರನ್ನು ಕೆಡಿಸಿದರೋ ಅವ್ರು ನಾನು ಕೆಡಿಸ್ತೇನಂತ ದೇವರ ವಾಕ್ಯ ಹೇಳ್ತದೆ. ನೀವು ದೇವಾಲಯವಾಗಿದ್ದೀರಿ. ಆ ದೇವಾಲಯ ಯಾವ ತರ ಇರಬೇಕು ನನ್ನ ಪ್ರಿಯರೇ? ಅದು ಶುದ್ಧವಾಗಿ, ನಿಮ್ಮ ದೇವರು ಯಾವ ತರ ಶುದ್ಧರಿದ್ದರೋ ಅದೇ ತರ ಶುದ್ಧವಾಗಿ. 1 ಪೇತ್ರ 1:15 ದೇವರ ಪವಿತ್ರ ಇದ್ದಾನೆ. ಆ ಪವಿತ್ರತೆಯಲ್ಲಿ ಜೀವಿಸ್ರಿ. ಆ ಪವಿತ್ರೆಯಲ್ಲಿ ಜೀವಿಸುವುದಾದರೆ ನಿಮ್ಮ ಮನೆಗೆ ಹುಡುಕೋದ ಆಶೀರ್ವಾದ ಮನೆಗೆ ಬರ್ತದೆ ನನ್ನ ಪ್ರಿಯರೇ. ಹುಡುಕೊಂಡು ಬರ್ತದೆ ಆಶೀರ್ವಾದ. ಇವತ್ತು ಹುಡುಕೊಂಡು ಆಶೀರ್ವಾದ ನನ್ನ ಜೀವಿತದಲ್ಲಿ ಬರ್ತಾ ಇದೆ. ನಿಮ್ಗೆ ಬರಲ್ವಾ? ನನ್ನ ನಡೆಸಿದನಂದ್ರೆ ನಿಮ್ಗೆ ನಡೆಸಲ್ವಾ? ನಡೆಸ್ತಾರೆ. ಹೋದ್ರೆ ಬೇಗ ಬರಲು. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಾಗಿ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಸಾಕು, ನೀವು ಪರಿಶುದ್ಧರಾಗಿರಿ. ದೇವರ ಜೊತೆ ಸಂಬಂಧವಾಗಿರ್ರಿ. ದೇವರು ನಿಮ್ಮ ಜೊತೆಲಿದ್ದಾನೆ, ನನ್ನ ಜೊತೆಲಿದ್ದಾನೆ. ನನ್ನ ಕೊನೆಯ ಮಾತು, ದೇವರು ಈ ವಾಕ್ಯಗಳನ್ನು ನಿಮ್ಮ ಆಶೀರ್ವಾದ ಮಾಡಿ ಮುಂದಿನ ಸಭೆಯ ನಿಮ್ಮ ಸಭಾಪಾಲಕರನ್ನ ಏನಾದರೂ ತಪ್ಪು ತಡೆಯಾದರೂ ನನ್ನನ್ನು ಕ್ಷಮಿಸಿ. ನಾನು ಸಮಯವನ್ನು ಒಂದು ಸ್ವಲ್ಪ ಹೆಚ್ಚನ್ನು ತಗೊಂಡಿದ್ದೀನಿ, ಅದ್ರ ಗೌರವವಾಗಿ ನನ್ನನ್ನು ಕ್ಷಮಿಸಿ ಅಂತ ನಾನು ಹೇಳ್ತಾ ನಿಮ್ಮ ಸಭಾಪಾಲಕರಿಗೆ Hallelujah. Hallelujah.